Hey everyone, welcome back to Accountancy Easy Learn. I am Darshana Hegde here to teach you accountancy easily. Hello students, ಇವತ್ತು ನಾವು ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಫಂಡಮೆಂಟಲ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ಇಂಟ್ರೊಡಕ್ಷನ್ ಟು ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಈ ಒಂದು ಚಾಪ್ಟರ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇದರಲ್ಲಿ 4 ರೀತಿಯ ಪ್ರಾಬ್ಲಮ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಮೊದಲನೇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪ್ರೇಷನ್, ಹಾಗೆ ಎರಡನೇದಾಗಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಹಾಗೆ ಮೂರನೇದಾಗಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಎವರೇಜ್ ಪೀರಿಯಡ್ ಮೆಥಡ್, ಹಾಗೆ ನಾಲ್ಕನೇದಾಗಿ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ವೆನ್ ಮಿನಿಮಮ್ ಗ್ಯಾರಂಟಿ ಇಸ್ ಗಿವನ್ ಟು ಎ ಪಾರ್ಟ್ನರ್. ಈ ರೀತಿಯ 4 ಕ್ವಶನ್ಗಳನ್ನು 6 ಮಾರ್ಕಿಗೆ ನಿಮಗೆ ಕೇಳ್ತಾರೆ ಈ ಚಾಪ್ಟರ್ ಅಲ್ಲಿ. ಅಂಡ್ ಈ 4 ರೀತಿಯ ಪ್ಯಾಟರ್ನ್ ಅಲ್ಲಿ ಯಾವ ಕ್ವಶನ್ಸ್ ಅನ್ನ ಬೇಕಿದ್ರೂ ಕೇಳಬಹುದು. ಮೊದಲನೇದಾಗಿ ನಿಮಗೆ ಕ್ವಶನ್ ಬ್ಯಾಂಕ್ ಅಲ್ಲಿ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ನಿಮಗೆ ಈ ಅಕೌಂಟ್ ಅನ್ನ ಪ್ರಿಪರೇಷನ್ ಮಾಡೋ ಮೊದಲು ಇದರ ಬೇಸಿಕ್ ಸ್ವಲ್ಪ ಗೊತ್ತಿರಬೇಕಲ್ವಾ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಅಮಂಗ್ ಪಾರ್ಟ್ನರ್ಸ್. 2 ಅಥವಾ 2ಕ್ಕಿಂತ ಜಾಸ್ತಿ ಪಾರ್ಟ್ನರ್ಸ್ ಇರ್ತಾರಲ್ವಾ ಒಂದು ಬಿಸ್ನೆಸ್ಸಲ್ಲಿ. ಸೊ ಅವರಿಬ್ಬರ ನಡುವೆ ಅಥವಾ ಆ ಒಂದು ಪಾರ್ಟ್ನರ್ಸ್ಗಳ ನಡುವೆ ಪ್ರಾಫಿಟನ್ನು ಅಪ್ರಾಪ್ರಿಯೇಟ್ ಮಾಡೋದು ಅಥವಾ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪ್ರಿಪೇರ್ ಮಾಡುವಂಥ ಒಂದು ಅಕೌಂಟಿಗೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಇಟ್ ಈಸ್ ದಿ ಕಂಟಿನ್ಯೂಯೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ನೀವು ಹೋದ ತರಗತಿಗಳಲ್ಲಿ ಟ್ರೇಡಿಂಗ್ ಮತ್ತೆ P&L ಅಕೌಂಟ್ ಪ್ರಿಪರೇಷನ್ ಅನ್ನ ಕಲ್ತಿದ್ದೀರಿ ಅಲ್ವಾ. ನೀವು ಅಲ್ಲಿ ಪ್ರಿಪರೇಷನ್ ಮಾಡ್ತಾ ಇರುವಂತಹ ಟ್ರೇಡಿಂಗ್ ಮತ್ತೆ P&L ಅಕೌಂಟ್ ಇದು ಸೋಲ್ ಟ್ರೇಡಿಂಗ್ ಕನ್ಸರ್ನಿಗೆ ಸೇರಿದ್ದಾಗಿತ್ತು. ಅಂದರೆ ಅಲ್ಲಿ ಒಬ್ಬನೇ ಓನರ್ ಇರ್ತಿದ್ದ, ಅವನಿಗೆ ಎಲ್ಲ ಪ್ರಾಫಿಟ್ ಸಿಕ್ತಿತ್ತು ಅಲ್ವಾ. ಹಾಗಾಗಿ ಅಲ್ಲಿ ಮತ್ತೆ ಅವನಿಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಎಷ್ಟು ಪ್ರಾಫಿಟ್ ಬಂತು, ಎಷ್ಟು ನೆಟ್ ಪ್ರಾಫಿಟ್ ಬಂತು ಅದಷ್ಟನ್ನು ಕೂಡ ಆ ಓನರೇನೆ ತಗೊಳ್ತಿದ್ದ. ಬಟ್ ಇಲ್ಲಿ ಹಾಗಾಗಲ್ಲ. ಪಾರ್ಟ್ನರ್ಶಿಪ್ ಅಂದ ತಕ್ಷಣ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಜನ ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವರ ನಡುವೆ ಒಂದು ಪ್ರಾಫಿಟ್ ಅನ್ನ ಅಪ್ರಾಪ್ರಿಯೇಟ್ ಮಾಡಬೇಕಾಗತ್ತೆ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಸೊ ಬಂದಿರೋ ನೆಟ್ ಪ್ರಾಫಿಟ್, ಅವರೇನು ಆ ಬಿಸ್ನೆಸ್ ಏನು ಅರ್ನ್ ಮಾಡಿರತ್ತಲ್ಲ ನೆಟ್ ಪ್ರಾಫಿಟ್ ಇಷ್ಟು ಅಂತ ಹೇಳಿ ಆ ವರ್ಷಕ್ಕೆ, ಅದನ್ನು ಪಾರ್ಟ್ನರ್ಸ್ ಮಧ್ಯೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಪ್ರಿಪೇರ್ ಮಾಡುವಂಥ ಒಂದು ಅಕೌಂಟಿಗೆ ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತೇಳಿ ಕರಿತೀವಿ. ಇದರಲ್ಲಿ ಡೆಬಿಟ್ ಸೈಡಲ್ಲಿ ಎಕ್ಸ್ಪೆನ್ಸಸ್ಸನ್ನು ನಾವು ಬರಿತಾ ಹೋಗ್ತೀವಿ, ಹಾಗೆ ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ಸನ್ನು ಬರಿತಾ ಹೋಗ್ತೀವಿ. ಹಾಗೆ ಇನ್ನೊಂದು ಪಾಯಿಂಟ್ ನಿಮಗೆ ನೆನಪಿರಬೇಕು, ಇಲ್ಲಿ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ ಏನು ಬರಿತೀವಲ್ಲ ಇದು ಓನ್ಲಿ ಪಾರ್ಟ್ನರಿಗೆ ರಿಲೇಟೆಡ್ ಆಗಿರೋದಾಗಿರುತ್ತೆ. ಅಂದರೆ ಬಿಸ್ನೆಸ್ ಪಾರ್ಟ್ನರಿಗೆ ಕೊಡಬೇಕಾಗಿದ್ದು ಎಕ್ಸ್ಪೆನ್ಸ್ ಆಗುತ್ತೆ, ಬಿಸ್ನೆಸ್ಸಿಗೆ ಪಾರ್ಟ್ನರಿಂದ ಬರಬೇಕಾಗಿದ್ದು ಇನ್ಕಮ್ ಆಗುತ್ತೆ. ಆ ಥರದ ಒಂದು ಐಟಮ್ಸನ್ನು ಮಾತ್ರ ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ತೊಗೊಳ್ತೀವಿ. ಓಕೆ, ಸೊ ಪಾರ್ಟ್ನರಿಗೆ ಕೊಡಬೇಕಾಗಿದ್ದು ಪಾರ್ಟ್ನರಿಂದ ಬರಬೇಕಾಗಿದ್ದು ಇದಿಷ್ಟನ್ನು ಮಾತ್ರ ನಾವಿಲ್ಲಿ P&L ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಇದೊಂದು ಪಾಯಿಂಟ್ ನಿಮಗೆ ಗಮನದಲ್ಲಿರಬೇಕು. ಇದು ಅಪ್ರಾಪ್ರಿಯೇಷನ್ ಮಾಡುವಂಥ ಅಕೌಂಟ್ ಆಗಿರೋದ್ರಿಂದ ಇಲ್ಲಿ ಮೊದಲು ನಾವು ಪ್ರಾಫಿಟನ್ನು ಬರ್ಕೊಳ್ತೀವಿ, ಪ್ರಾಫಿಟ್ ಎಷ್ಟಿದೆ ಅನ್ನೋದನ್ನು ಬರ್ಕೊಳ್ತೀವಿ. ಅದರಲ್ಲಿ ಎಕ್ಸ್ಪೆನ್ಸಸ್ ಏನೇನು ಕೊಡಬೇಕಾಗಿದೆ, ಪಾರ್ಟ್ನರ್ಸಿಗೆ ಏನೇನು ಕೊಡಬೇಕಾಗಿದೆ, ಸ್ಯಾಲ್ರಿ ಇರ್ಬೋದು, ಕಮಿಷನ್ ಇರ್ಬೋದು, ಅಥವಾ ಅವರಿಗೆ ಕೊಡಬೇಕಾಗಿರುವಂಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಇದನ್ನೆಲ್ಲ ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಹಾಗೆ ಕ್ರೆಡಿಟ್ ಸೈಡಲ್ಲಿ ಅವರಿಂದ ಏನಾದರೂ ಬರಬೇಕಿದ್ರೆ ಲೈಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರಬೇಕಾಗತ್ತೆ, ಆ ಥರದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಐಟಮ್ಸ್ಗಳ ಹೊರತಾಗಿ ಮತ್ತಾವುದೇ ಒಂದು ಐಟಮ್ ಕೂಡ P&L ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ನಾವು ತಗೊಳ್ಳೋದಿಲ್ಲ. ಸೊ ಈಗ ನಾವು ಕ್ವಶನ್ ಬ್ಯಾಂಕಲ್ಲಿರುವಂಥ ಒಂದು ಎಕ್ಸಾಂಪಲನ್ನು ತಗೊಂಡು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೇ ಕ್ವಶನ್ ಈ ರೀತಿಯಾಗಿದೆ. ಸಚಿನ್ ಆ್ಯಂಡ್ ಪ್ರಥಮ್ ಕಮೆನ್ಸ್ಡ್ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್ ಆನ್ 1/4/2015 ವಿತ್ ಎ ಕ್ಯಾಪಿಟಲ್ ಆಫ್ 1,80,000 ರೆಸ್ಪೆಕ್ಟಿವ್ಲಿ. ನೋಡಿ, ಇಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಅವರು ಎಷ್ಟು ಕ್ಯಾಪಿಟಲನ್ನು ತೊಗೊಂಡು ಬಂದಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. 1,00,000 ಮತ್ತು 80,000 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅಗ್ರೀಯಿಂಗ್ ಟು ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ಅವರು 3:2ದಲ್ಲಿ ಪ್ರಾಫಿಟ್ ಮತ್ತು ಲಾಸಸ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ರೇಷಿಯೋ ಕೊಟ್ಟಿದ್ದಾರೆ. ಫಾರ್ ದಿ ಇಯರ್ ಎಂಡಿಂಗ್ 31/3/2016 ದೇ ಅರ್ನ್ಡ್ ದ ಪ್ರಾಫಿಟ್ ಆಫ್ ₹36,000 ಬಿಫೋರ್ ಅಲೋಯಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಇಯರ್ ಎಂಡ್ ಡೇಟ್ ಯಾವುದು? 31/3/2016. ಆ ಡೇಟಿಗೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪರೇಷನ್ ಮಾಡಬೇಕು. ಸೊ ಆ ಡೇಟಿಗೆ ಅವರಿಗೆ 36,000 ಪ್ರಾಫಿಟ್ ಬಂದಿದೆ ಅಲ್ವಾ. ಸೊ ಇಟ್ ಈಸ್ ನಥಿಂಗ್ ಬಟ್ ನೆಟ್ ಪ್ರಾಫಿಟ್ ಅಂದರೆ ಆ ವರ್ಷದಲ್ಲಿ ಅವರು ಅರ್ನ್ ಮಾಡಿರೋವಂಥ ಪ್ರಾಫಿಟ್. ಅದನ್ನು ನಾವೀಗ ಅಪ್ರಾಪ್ರಿಯೇಟ್ ಮಾಡಬೇಕು. ಅದರಲ್ಲಿ ಪಾರ್ಟ್ನರ್ಸಿಗೆ ಏನೇನು ಕೊಡಬೇಕಾಗಿದೆ ಅದನ್ನು ಕೊಡಬೇಕು, ಅವರಿಂದ ಏನೇನು ಬರಬೇಕಾಗಿದೆ ಅದನ್ನು ತಗೊಳ್ಬೇಕು. ಹಾಗೆ ಕೊನೆಯಲ್ಲಿ ಉಳಿಯುವಂಥ ಪ್ರಾಫಿಟನ್ನು ಮತ್ತೆ ಅವರಿಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಈಗ ನಾವು ಮೊದಲಿಗೆ ಈ ಒಂದು ಇನ್ಫಾರ್ಮೇಷನಿಗೆ ಎಂಟ್ರಿ ಮಾಡ್ಕೊಳ್ಳೋಣ.
ದೇ ಅರ್ನ್ ದ ಪ್ರಾಫಿಟ್ ಆಫ್ ₹36,000 ಅಂತ ಕೊಟ್ಟಿದ್ದಾರಲ್ವಾ. ಇಟ್ ಈಸ್ ನಥಿಂಗ್ ಬಟ್ ನೆಟ್ ಪ್ರಾಫಿಟ್. ಇದು ಯಾವುದರಲ್ಲಿ ಸಿಕ್ಕಿದ್ದಾಗಿರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪ್ರೇಷನ್ ಏನು ಮಾಡ್ತಾರಲ್ಲ ಅದರಲ್ಲಿ ಸಿಕ್ಕಿರುವಂಥದ್ದಾಗಿರುತ್ತೆ. ಹಾಗಾಗಿ ನಾವು ನೆಟ್ ಪ್ರಾಫಿಟ್ಗೆ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಕೊಡ್ತೀವಿ. ಏನಂತ ಹೇಳಿ ಕೊಡ್ತೀವಿ, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ P&L ಅಪ್ರೋಪ್ರಿಯೇಷನ್ ಅಕೌಂಟಿಗೆ. ಹಾಗಾಗಿ P&L ಅಕೌಂಟ್ ಅಂತ ಹೇಳಿ ಬರೆದು ಬ್ರ್ಯಾಕೆಟಲ್ಲಿ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಅಂತ ಹೇಳಿ ಬರೆಯೋಣ. ಓಕೆ, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ನೆಟ್ ಪ್ರಾಫಿಟನ್ನು ನಾವು ತೊಗೊಂಡು ಬಂದಿದ್ದೀವಿ. ಎಷ್ಟಿದೆ, 36,000. ಇದರಲ್ಲಿ ಪಾರ್ಟ್ನರ್ಸಿಂದ ಬರಬೇಕಾಗಿದ್ದರೆ ಈ ಕಡೆ ಬರಿತಾ ಹೋಗ್ತೀವಿ. ಹಾಗೆ ಪಾರ್ಟ್ನರ್ಸಿಗೆ ಕೊಡಬೇಕಾಗಿದ್ದೇನೇನಿದೆ ಅದನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಕೊನೆಯಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ. ಈಗ ನೋಡಿ, ಬಿಫೋರ್ ಅಲೋಯಿಂಗ್ ಅಂತ ಹೇಳಿ ಒಂದಷ್ಟು ಐಟಮ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲೇನು ಕೊಟ್ಟಿದ್ದಾರಲ್ಲ ಇದೆಲ್ಲ ಚಾರ್ಜ್ ಮಾಡೋದಕ್ಕೂ ಮೊದಲು, ಇದನ್ನೆಲ್ಲ ಅವರಿಗೆ ಪೇ ಮಾಡೋದಕ್ಕೂ ಮೊದಲು 36,000 ಅವರದ್ದು ಪ್ರಾಫಿಟ್ ಇತ್ತು. ಈಗ ಮೊದಲನೇ ಐಟಮ್ ಏನು ಕೊಟ್ಟಿದ್ದಾರೆ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 5% ಪರ್ ಆ್ಯನಮ್ ಅಂಥೇಳಿ ಕೊಟ್ಟಿದ್ದಾರೆ. ಅಂದರೆ ಪಾರ್ಟ್ನರ್ಸಿನ ಕ್ಯಾಪಿಟಲ್ ಮೇಲೆ 5% ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅಂಥೇಳಿ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ಐಟಮ್ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ ಮಾಡುವಾಗ ತೊಗೊಳ್ಬೇಕಾಗತ್ತೆ ನಾವು. ಇಟ್ ಈಸ್ ಆನ್ ಎಕ್ಸ್ಪೆನ್ಸ್, ಅಂದರೆ ಪಾರ್ಟ್ನರ್ಸಿಗೆ ಕೊಡಬೇಕಾಗಿದ್ದು ಅಲ್ವಾ, ಅವರು ಕ್ಯಾಪಿಟಲನ್ನು ಬಿಸ್ನೆಸ್ಸಲ್ಲಿ ಇಟ್ಟಿದ್ದಕ್ಕೋಸ್ಕರ ಅವರಿಗೆ ಇಂಟ್ರೆಸ್ಟನ್ನು ಬಿಸ್ನೆಸ್ ಕೊಡಬೇಕಾಗತ್ತೆ. ಹಾಗಾಗಿ ಇದಕ್ಕೆ ನಾವು ಎಂಟ್ರಿನ ಎಲ್ಲಿ ಹಾಕಬೇಕು, ಡೆಬಿಟ್ ಸೈಡಲ್ಲಿ. ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ಥರ ಬರ್ಕೋತೀವಿ. ಇಲ್ಲಿ 2 ಅಮೌಂಟ್ ಕಾಲಮ್ ಇರೋದಿಲ್ಲ ನೋಡಿ, ಸಚಿನ್ಗೆ ಬೇರೆ ಪ್ರಥಮ್ಗೆ ಬೇರೆ ಈ ರೀತಿಯಾಗಿ ಅಮೌಂಟ್ ಕಾಲಮನ್ನು ನಾವು ಪ್ರಿಪೇರ್ ಮಾಡಬಾರ್ದು. ಅದು ಕ್ಯಾಪಿಟಲ್ ಅಕೌಂಟಲ್ಲಿ ಮಾತ್ರ ಹಾಗೆ ಪ್ರಿಪೇರ್ ಮಾಡ್ತೀವಿ. ಇದು P&L ಅಪ್ರೋಪ್ರಿಯೇಷನ್ ಅಕೌಂಟ್. ಇದು ಇಂಡಿವಿಜುವಲ್ ಪಾರ್ಟ್ನರಿಗೆ ರಿಲೇಟೆಡ್ ಆಗಿರೋದಲ್ಲ, ಟೋಟಲ್ ಫರ್ಮಿಗೆ ರಿಲೇಟೆಡ್ ಆಗಿದ್ದು. ಹಾಗಾಗಿ ನಾವಿಲ್ಲಿ 2 ಅಮೌಂಟ್ ಕಾಲಮನ್ನು ತಗೊಳ್ಳೋದಿಲ್ಲ, ಇಂಡಿವಿಜುವಲ್ ಆಗಿ ಇಬ್ಬರಿಗೂ ಸಪ್ರೇಟ್ ಆಗಿ ತಗೊಳ್ಳೋದಿಲ್ಲ. ಬದಲಾಗಿ ಇಲ್ಲಿ ಬರೆದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿ ಬರೆದು ಇಬ್ಬರ ಹೆಸರನ್ನು ಕೆಳಗಡೆ ತಗೊಳ್ಳೋಣ. ಮೊದಲಿಗೆ ಸಚಿನ್ ಆ್ಯಂಡ್ ನೆಕ್ಸ್ಟ್ ಪ್ರಥಮ್ ಅಲ್ವಾ. ಸೊ ಸಚಿನ್ ಮತ್ತು ಪ್ರಥಮ್ಗೆ ಇಲ್ಲಿ ಎಷ್ಟು ಅಂತ ಹೇಳಿ ಕೊಟ್ಟಿಲ್ಲ, ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ 5% ಅಂತೇಳಿ. ನಮಗೆ ಕ್ಯಾಪಿಟಲ್ ಎಷ್ಟು ಅಂಥೇಳಿ ಗೊತ್ತಿದೆ ಅಲ್ವಾ. ಮೊದಲಿಗೆ ಇಲ್ಲಿ ಕೊಟ್ಟಿದ್ದು ನೋಡಿ, 1 lakh ಇಂಟು 5% ಆ್ಯಂಡ್ 80,000. ಪ್ರಥಮ್ಗೆ 80,000 ಇದೆ ಇಂಟು 5%. ಸೊ ಇಟ್ ಈಸ್ ಈಕ್ವಲ್ ಟು 5,000 ಆ್ಯಂಡ್ 4,000. ಈ ರೀತಿ ಇನ್ನರ್ ಕಾಲಮಲ್ಲಿ ಬರ್ತಾ ಔಟರ್ ಕಾಲಮಿಗೆ ಅಮೌಂಟನ್ನು ಬರಿತೀವಿ, 9,000. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಇನ್ಕಮ್ ಟು ದಿ ಫರ್ಮ್. ಅಂದರೆ ಪಾರ್ಟ್ನರ್ಸ್ ಬಿಸ್ನೆಸ್ಸಿಂದ ಏನು ಅಮೌಂಟನ್ನು ವಿತ್ಡ್ರಾ ಮಾಡಿರ್ತಾರಲ್ವಾ ಅದ್ರ ಮೇಲೆ ಅವರು ಇಂಟ್ರೆಸ್ಟನ್ನು ಬಿಸ್ನೆಸ್ಸಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಬಿಸ್ನೆಸ್ಸಿಗೆ ಇದು ಇನ್ಕಮ್ ಆದಾಗಾಯಿತು. ಹಾಗಾಗಿ ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅಮೌಂಟನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿರೋವಂಥ ಡ್ರಾಯಿಂಗ್ಸ್ ಮೇಲೆ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಬೇಕಿತ್ತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ದೀವೋ ಹಾಗೆ ಮಾಡಬೇಕಿತ್ತು. ಬಟ್ ಇಲ್ಲಿ ಹಾಗೇನು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಡೈರೆಕ್ಟಾಗಿ ಅಮೌಂಟನ್ನು ಕೊಟ್ಟಿದ್ದಾರೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೆದು ಕೆಳಗಡೆ ಇಬ್ಬರ ಹೆಸರನ್ನು ಬರೆದು ಇನ್ನರ್ ಕಾಲಮಲ್ಲಿ ಅಮೌಂಟ್ ಬರೆಯೋಣ. ಸಚಿನ್ದು 600 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಪ್ರಥಮ್ಗೆ 1000 ಅಂತ ಹೇಳಿ ಕೊಟ್ಟಿದ್ದಾರೆ. ಇದೆರಡನ್ನು ಇನ್ನರ್ ಕಾಲಮಲ್ಲಿ ಬರೆದು ಔಟರ್ ಕಾಲಮಿಗೆ ಹಾಕ್ತೀವಿ. ಇಟ್ ಈಸ್ 1600. ಓಕೆ, ನೆಕ್ಸ್ಟ್ ಇಯರ್ಲಿ ಸ್ಯಾಲ್ರಿ ಆಫ್ ಪ್ರಥಮ್ ₹6,000 ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಯಾಲ್ರಿನ ಬಿಸ್ನೆಸ್ಸು ಪ್ರಥಮ್ಗೆ ಕೊಡಬೇಕಾಗಿದೆ ಅಲ್ವಾ, ಅಂದಮೇಲೆ ಅದು ಎಕ್ಸ್ಪೆನ್ಸ್ ಆದಾಗಾಯಿತು. ಸೊ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ ಟು ಸ್ಯಾಲರಿ ಟು ಪ್ರಥಮ್. ನೋಡಿ, ಇಲ್ಲಿ ಇಬ್ಬರಿಗೂ ಸಪ್ರೇಟಾಗಿ ಕೊಟ್ಟಿದ್ರೆ ಸ್ಯಾಲ್ರಿನ, ಆಗ ನಾವು ಇದೇ ರೀತಿ ಇಲ್ಲೆಲ್ಲ ಮಾಡಿದ ಹಾಗೇ ಅಂಡರ್ಲೈನ್ ಮಾಡಿ ಕೆಳಗಡೆ ಇಬ್ಬರ ಹೆಸರು ಬರಿಬೇಕಿತ್ತು. ಬಟ್ ಇಲ್ಲಿ ಒಬ್ಬರಿಗೆ ಮಾತ್ರ ಸ್ಯಾಲ್ರಿ ಕೊಡ್ತಾ ಇದ್ದೀವಿ. ಹಾಗಾಗಿ ಡೈರೆಕ್ಟಾಗಿ ನಾವು ಔಟರ್ ಕಾಲಮಲ್ಲಿ ಅಮೌಂಟನ್ನು ತಗೊಳ್ತೀವಿ. ಟು ಸ್ಯಾಲರಿ ಟು ಪ್ರಥಮ್ 6,000. ಇಯರ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನೊಂದು ಪಾಯಿಂಟನ್ನು ನೀವು ಗಮನಿಸಬೇಕು, ಇಲ್ಲಿ ಇಯರ್ಲಿ ಸ್ಯಾಲ್ರಿ ಅಂತ ಇದೆ. ಹಾಗಾಗಿ ನಾನು ಡೈರೆಕ್ಟಾಗಿ ಅಮೌಂಟ್ ತೊಗೊಂಡಿದ್ದೀನಿ. ಇನ್ ಕೇಸ್ ಮಂತ್ಲಿ ಸ್ಯಾಲ್ರಿ ಅಂತ ಕೊಟ್ಟಿದ್ರೆ ಟೋಟಲ್ 12 ಮಂತ್ಸಿಗೆ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮ್ಗೆ ಅಮೌಂಟನ್ನು ಬರೀಬೇಕು. ಓಕೆ, ನೆಕ್ಸ್ಟ್ ನೋಡಿ, ಕಮಿಷನ್ ಟು ಸಚಿನ್ ₹4,000 ಅಂತ ಇದೆ. ಅಂದರೆ ಸಚಿನ್ಗೆ ಬಿಸ್ನೆಸ್ಸಿಂದ ಕಮಿಷನನ್ನು ಕೊಡ್ತಾ ಇದ್ದಾರೆ. ಸೊ ಇಟ್ ಈಸ್ ಆನ್ ಎಕ್ಸ್ಪೆನ್ಸ್ ಟು ಬಿಸ್ನೆಸ್. ಸೊ ನಾವಿಲ್ಲಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಹಾಕ್ತೀವಿ, ಟು ಕಮಿಷನ್ ಟು ಸಚಿನ್. ಇಲ್ಲೂ ಕೂಡ ಒಬ್ಬ ಪಾರ್ಟ್ನರಿಗೆ ಮಾತ್ರ ಇರೋದ್ರಿಂದ ಡೈರೆಕ್ಟಾಗಿ ಅಮೌಂಟನ್ನು ತೊಗೊಳ್ಳೋಣ, 4,000 ಅಂಥೇಳಿ. ಇಬ್ಬರು ಪಾರ್ಟ್ನರಿಗೆ ಇದ್ದರೆ ಇನ್ನರ್ ಕಾಲಮಲ್ಲಿ ಅಮೌಂಟ್ ಬರೆದು ಔಟರ್ ಕಾಲಮ್ಗೆ ಅಮೌಂಟ್ ಹಾಕ್ತೀವಿ. ಓಕೆ,
And next information, their drawings during year Sachin rupees 16,000 and Pratham rupees 20,000 ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀವು ಇಲ್ಲೇ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ಈ ಡ್ರಾಯಿಂಗ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಅಮೌಂಟನ್ನು ಏನು ಕೊಟ್ಟಿದ್ದಾರಲ್ಲ ಅದಿರ್ಬೋದು, ಅದು ಯಾವುದನ್ನು ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ತಗೊಳ್ಳೋ ಹಾಗಿಲ್ಲ. ಯಾಕಂದರೆ ಅದು ಇನ್ಕಮ್ ಕೂಡ ಅಲ್ಲ, ಎಕ್ಸ್ಪೆನ್ಸ್ ಕೂಡ ಅಲ್ಲ. ಸೊ ಅದು ಒಂದು ಇನ್ಫಾರ್ಮೇಷನ್ ಮಾತ್ರ, ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳಿ ಅಂತಲೇ ಕೊಟ್ಟಿರ್ತಾರೆ. ಹಾಗಾಗಿ ಜಸ್ಟ್ ಅವಾಯ್ಡ್ ದ್ಯಾಟ್ ಇನ್ಫಾರ್ಮೇಷನ್. ಡ್ರಾಯಿಂಗ್ಸ್ ಇರ್ಬೋದು ಅಥವಾ ಕ್ಯಾಪಿಟಲ್ಸ್ ಇರ್ಬೋದು, ಇದೆರಡನ್ನೂ ಅವಾಯ್ಡ್ ಮಾಡಿ. ಆ್ಯಂಡ್ ಇನ್ ಕೇಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ರೆ ಆ ಒಂದು ಇನ್ಫಾರ್ಮೇಷನ್ ಯೂಸ್ಗೆ ಬರುತ್ತೆ. ಆದರೆ ಈ ಪ್ರಾಬ್ಲಮಲ್ಲಿ ಹೀಗೆ ಡೈರೆಕ್ಟಾಗಿ ಅಮೌಂಟನ್ನು ಕೊಟ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಷನ್ ಎಲ್ಲೂ ಕೂಡ ಯೂಸ್ ಆಗೋದಿಲ್ಲ. ಅದು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸೊ ಜಸ್ಟ್ ಲೀವ್ ದ್ಯಾಟ್. ನಾವು ಬ್ಯಾಲೆನ್ಸ್ ಮಾಡೋಣ. ನೋಡಿ, ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ ಅಲ್ವಾ, 37,600 ಬರ್ತಾ ಇದೆ. 37,600ಅಲ್ಲಿ ನಾವು ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ 18,600 ನಮಗೆ ಬ್ಯಾಲೆನ್ಸ್ ಬರ್ತಾ ಇದೆ. ಇದನ್ನು ನಾವು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ? ಕ್ಯಾಪಿಟಲ್ ಅಕೌಂಟ್ಸಿಗೆ. ಇಲ್ಲಿ ನೋಡಿ, ಇನ್ಕಮ್ ಹೆಚ್ಚಿಗೆ ಇದೆ, ಎಕ್ಸ್ಪೆನ್ಸ್ ಕಡಿಮೆ ಇದೆ, ಹಾಗಾಗಿ ಪ್ರಾಫಿಟ್ ಆಗ್ತಾ ಇದೆ. ಸೊ ಆ ಪ್ರಾಫಿಟನ್ನು ನಾವು ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟಿಗೆ ಶೇರ್ ಮಾಡ್ತೀವಿ. ಓಕೆ, ಅವರಿಗೆ ಸಚಿನ್ ಮತ್ತು ಪ್ರಥಮ್ಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರೆಯೋಣ. ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಆ್ಯಂಡ್ ಇಬ್ಬರ ಹೆಸರನ್ನು ತಗೊಳ್ಳೋಣ ನಾವಿಲ್ಲಿ. ಸಚಿನ್ ಮತ್ತು ಪ್ರಥಮ್ ಇದ್ದಾರಲ್ವಾ, ಸಚಿನ್ ಮತ್ತು ಪ್ರಥಮ್ ಯಾವ ರೇಷ್ಯೋದಲ್ಲಿ ಹಂಚ್ಕೋತಾರೆ ಪ್ರಾಫಿಟನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ. 3:2, ರೈಟ್? ಸೊ 3:2ದಲ್ಲಿ ಈ 18,600 ನಾವು ಶೇರ್ ಮಾಡ್ತೀವಿ. 18,600 ಇಂಟು 3/5 and 18,600 into 2/5. So it is 11,160 and 7,440 ಬರ್ತಾ ಇದೆ. ಹೀಗೆ ಈ ರೀತಿಯಾಗಿ ನಾವು ಇದನ್ನು ಶೇರ್ ಮಾಡ್ತೀವಿ. ಸೊ ಇನ್ನರ್ ಕಾಲಮನ್ನು ಯಾವಾಗಲೂ ಕೂಡ ಕ್ಲೋಸ್ ಮಾಡಿ ಔಟರ್ ಕಾಲಮಿಗೆ ಹಾಕಬೇಕು. ಇಲ್ಲೊಂದು ಲೈನನ್ನು ಬರೆದ್ರೆ ಅದು ಕ್ಲೋಸ್ ಆಗಿದೆ ಅಂತ ಅರ್ಥ. ಇಲ್ಲಿ ಕೂಡ ಹಾಗೆಯೇ ಎಲ್ಲ ಕಡೆ ಇನ್ನರ್ ಕಾಲಮ್ ಕ್ಲೋಸ್ ಮಾಡುವಾಗ ಕೆಳಗಡೆ ಒಂದು ಲೈನ್ ಹಾಕಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸೆಷನ್ಗಳಲ್ಲಿ ಇನ್ನಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇವತ್ತು ಸಾಲ್ವ್ ಮಾಡಿರುವಂಥ ಈ ಪ್ರಾಬ್ಲಮಲ್ಲಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು, ಇಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ಕ್ವಶನ್ ಬ್ಯಾಂಕ್ ಪ್ರಾಬ್ಲಮ್ ವೆರಿ ಸೂನ್. Until then, enjoy the learning.